ಹೆಂಗದರಿ ದೊಡ್ಡ ಮಂದಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮಳಕಿ ಕಟ್ಟಿದ ಪಲ್ಯ ಅಂದ್ರೆ ಭಾಳ ಇಷ್ಟ. ಅದ್ರಾಗೂ ಎಲ್ಲ ಮಿಕ್ಸ್ ಕಾಳುಗಳನ್ನ ಎಲ್ಲ ಸೇರಿಸಿ ಮಳಕಿ ಕಟ್ಟಿಸಿ ಪಲ್ಯ ಮಾಡೋದ್ರಾಗಂತೂ ಭಾಳ ಖುಷಿ ಪಡ್ತಾರೆ. ನಾವು ಇದನ್ನು ಟ್ರೆಡಿಷ್ನಲ್ ಫುಡ್ಡಾಗಿ ಯೂಸ್ ಮಾಡ್ತೀವಿ. ಅಂದರೆ ಯಾವುದೋ ಫಂಕ್ಷನ್ ಇರಲಿ ಅದಕ್ಕೊಂದು ಮಳಕಿ ಕಟ್ಟಿಸ ಪಲ್ಯನ ಮಾಡೇ ಮಾಡ್ತೀವಿ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಆಲ್ರೆಡಿ ತೋರಿಸಾಕತ್ತೀನಿ. ಇವಾಗ ಬರ್ರಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋನು. ಒಂದು ಹಂಚಿಗೆ ಕೊಬ್ಬರಿ ಹಾಕೋಬೇಕು. ಒಣ ಕೊಬ್ಬರಿ ಹಾಕ್ಕೊಂಡು ಅದನ್ನ ಹುರ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಚೆಂದಾಗಿನೂ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ಇದನ್ನೆಲ್ಲ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆ ಇಡಬೇಕು. ಅದಕ್ಕೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಾಡಿಟ್ಟಿರೋ ಮಸಾಲೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅದಾದ ನಂತರ ಮೊಳಕೆ ಕಟ್ಟಿದ ಕಾಳನ್ನ ಹಾಕಬೇಕು. ನೀವು ಒಂದು ದಿನ ಪೂರ್ತಿ ಮೊಳಕೆ ಕಟ್ಸಿದ್ರೆ ಸಾಕು, ಚೆಂದಾಗಿ ಇದು ಆಗ್ತಾವ. ಆಮೇಲೆ ಮತ್ತು ಇದಕ್ಕೆ ಅರಿಶಿನ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಬೇಕು ಚೆಂದಾಗಿ. ಇವಾಗ ಇದು ಕುದ್ದೈತಿ ಚೆಂದಾಗಿ. ನೀವು ತೀರಾ ಏನು ಕುದಿಸ್ಬೇಕಂತಿಲ್ಲ, ಇಷ್ಟು ಕುದಿಸಿದ್ರೆ ಸಾಕು. ಅಂದ್ರೆ ಚೆಂದಾಗಿ ಸ್ವಲ್ಪ ಕಾಳಾಗಿ ತಿಂದ್ರೆ ರುಚಿ ಇರ್ತೈತಿ. ಮಾಡಿ ನೋಡ್ರಿ, ಮಜಾ ಮಾಡಿರಿ.